ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆದಿದೆ. ಈ ಸಭೆ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಅನ್ನು ಕೊಡೋಕೆ ಕೇಸರಿ ಪಡೆ ರಣತಂತ್ರವನ್ನು ಹೆಣಿತಾ ಇದೆ. ಈಗ ಬಳ್ಳಾರಿ ಘಟನೆ ಆಗಿರಬಹುದು, ಕೋಕಿಲು ಲೇಔಟ್ ಅಕ್ರಮ ಮನೆ ತೆರವು ಪ್ರಕರಣ ಆಗಿರಬಹುದು, ಈ ಎಲ್ಲ ಘಟನೆಗಳನ್ನ ಮನದಲ್ಲಿಟ್ಟುಕೊಂಡು ಬಿಜೆಪಿ ಒಂದು ರೀತಿಯಾದಂತಹ ರಣತಂತ್ರವನ್ನು ಎಳಿತಾ ಇದೆ. ಬಿಜೆಪಿಯನ್ನ ಪ್ರಶ್ನೆ ಮಾಡೋಕೆ, ಬಿಜೆಪಿಗೆ ನಾವು ತಕ್ಕದಾದಂತಹ ಒಂದು ತಿರುಗೇಟು ಕೊಡಬೇಕು, ಬಿಜೆಪಿ ಸರ್ಕಾರದ ಆಡಳಿತದ ಬಗ್ಗೆ, ಅದರ ವೈಫಲ್ಯದ ಬಗ್ಗೆ ಜನರಿಗೆ ಮನದಟ್ಟನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಬಿಜೆಪಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು. ಈ ರೀತಿ ಸಭೆಯನ್ನು ಮಾಡಿದೆ. ಸಭೆಯನ್ನು ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ ಒಂದು ವಿಚಾರವಾಗಿ ಬಳ್ಳಾರಿಯಲ್ಲಿ ಶೂಟೌಟು ಗಲಾಟೆ ಏನು ನಡೀತು, ಹಾಗೊಂದು ಗುಂಡಿನ ದಾಳಿಯಲ್ಲಿ ಅಥವಾ ಫೈರಿಂಗ್ನಲ್ಲಿ ಒಬ್ಬ ಕಾರ್ಯಕರ್ತನ ಬಲಿಯಾಯಿತು. ಅವರದ್ದೇ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತನದ್ದೇ ಬಲಿಯಾಯಿತು. ಕಾಂಗ್ರೆಸ್ ಆಡಳಿತದಲ್ಲಿ ಅಲ್ಲಿ ಗೆದ್ದಿರುವಂಥವರು ಕೂಡ ಕಾಂಗ್ರೆಸ್ MLA ಭರತ್ ರೆಡ್ಡಿ, ಎಲ್ಲವೂ ಕೂಡ ಅವರದ್ದೇ ಆಗಿದೆ. ಸತ್ತಿರೋದು ಕೂಡ ಅವರದ್ದೇ ವ್ಯಕ್ತಿ. ಇನ್ನು ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೇನು ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ವಿಚಾರವಾಗಿ ಮನೆಗಳನ್ನು ತೆರವು ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಚಾರವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಪಾರ್ಟಿಯ ನಡೆಯ ಬಗ್ಗೆ ಸಭೆಯಲ್ಲಿ ರೂಪುರೇಷೆಗಳು ಕೂಡ ಸಿದ್ಧವಾಗ್ತಾ ಇವೆ. ಈಗ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ನ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು, ಹೆಂಗೆ ಕಟ್ ಹಾಕಬೇಕು, ಪರಿಷತ್ ಹಾಗೂ ಚುನಾವಣೆಗಳ ಸಿದ್ಧತೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಕೋರ್ ಕಮಿಟಿಯ ಒಂದು ಸಭೆಯಲ್ಲಿ ಪಕ್ಷದ ಮುಂದಿನ ಕಾರ್ಯತಂತ್ರಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಎನ್ನುವಂತಹ ವಿಚಾರ. ಶಾಸಕ ಜನಾರ್ದನ ರೆಡ್ಡಿ ಮನೆ ಬಳಿ ಏನು ಗಲಾಟೆ ಆಯಿತು, ಆ ಒಂದು ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಹೋರಾಟ ನಡೆಸಲು ಕೂಡ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನುವಂತಹ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು, ಹಿಂಗೆ ಬಿಟ್ಟರೆ ಸರ್ಕಾರ ಸರಿಯಾದ ರೀತಿ ಆಡಳಿತವನ್ನು ಮಾಡೋದಿಲ್ಲ. ಹೊಸ ವರ್ಷ ಶುರುವಾದಾಗಿಂದ ಒಂದಲ್ಲ ಒಂದು ರೀತಿಯಾದಂತಹ ಘಟನೆಗಳು, ದಾಳಿಗಳು ಆಗ್ತಾನೇ ಇವೆ, ಕೊಲೆಗಳು ಆಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಅಂತ ಹೇಳಿ ಅದನ್ನೇ ಗುರಿಯಾಗಿಸಿಕೊಂಡು ಈಗ ರಾಜ್ಯ ಬಿಜೆಪಿಯ ನಾಯಕರು ಹೋರಾಟವನ್ನು ಮಾಡೋಕೆ ಮುಂದಾಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಸಂಬಂಧ ವಿಚಾರದವಾಗಿಯೂ ಕೂಡ ಯೋಚನೆ ಮಾಡಿದ್ದಾರೆ. ರಾಜ್ಯ ವ್ಯಾಪ್ತಿಯಾಗಿ ನಾವು ಹೋರಾಟವನ್ನು ಮಾಡಬೇಕು, ಅದರ ಜೊತೆಗೆ ಕೋರ್ಟ್ ಮೊರೆ ಕೂಡ ನಾವು ಹೋಗಬೇಕು ಅಂತ ಹೇಳಿ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಪರಿಷತ್ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಏನಿದೆ, ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮೈತ್ರಿ ಪಕ್ಷ JDS ಜೊತೆ ಚರ್ಚೆ ಮಾಡಿದ್ದಾರೆ ಕೆಲವೊಂದು ವಿಚಾರಗಳ ಬಗ್ಗೆ. ಹೈಕಮಾಂಡ್ಗೆ ಸಂಭಾವ್ಯ ಪಟ್ಟಿಯನ್ನು ಕಳಿಸುವ ನಿರ್ಧಾರ ಕೂಡ ಆಗಿದೆ ಸಭೆಯಲ್ಲಿ. ಬಾಗಲಕೋಟೆ, ದಾವಣಗೆರೆ, ಉತ್ತರ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಏನಿದೆ ಆ ಕುರಿತು ಕೂಡ ಚರ್ಚೆ ಮಾಡಿದ್ದಾರೆ. ಹೆಂಗೆ ನಾವು ಎಲೆಕ್ಷನನ್ನು ಗೆಲ್ಲಬೇಕು, ಎರಡೂ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇದೆ. ಆ ಭಾಗದ ನಾಯಕರು ನಿಧನರಾದಂತಹ ಹಿನ್ನೆಲೆಯಲ್ಲಿ ಮೇಟಿ ಮತ್ತು ಇವರೇನಿದ್ದಾರೆ ಇನ್ನೊಬ್ಬ ನಾಯಕರು ಅವರು ಸಾವನ್ನಪ್ಪಿದರು, ಅಂದರೆ ನಿಧನರಾಗಿದ್ದರು. ಹೀಗಾಗಿ ಅವರ ಒಂದು ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿನ ಅಭ್ಯರ್ಥಿಗಳನ್ನು ಯಾರು ನಿಲ್ಲಿಸಬೇಕು, ಯಾರು ಸೂಕ್ತ, ಯಾರು ಪ್ರಭಾವಿಗಳಿದ್ದಾರೆ, ಹೇಗೆ ನಾವು ಅಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಬೈ ಎಲೆಕ್ಷನಲ್ಲಿ, ಅದರ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಎರಡು ವೀಕ್ಷಕರ ಸಮಿತಿ ಕೂಡ ರಚನೆ ಮಾಡಿ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಘರ್ಷಣೆ ವಿಚಾರದಲ್ಲಿ CBI ತನಿಖೆ ಆಗ್ರಹಿಸಲು ಕೇಸರಿ ಪಡೆ ಈಗ ನಿರ್ಧಾರವನ್ನು ಮಾಡಿದೆ. ಈ ಎರಡೂ ವಿಚಾರ ಅಥವಾ ಮುಂದೆ ಬರುವಂತಹ ಒಂದು ಚುನಾವಣೆಗಳನ್ನು ಕೂಡ ಮನದಲ್ಲಿಟ್ಟುಕೊಂಡು ಈ ಕೋರ್ ಕಮಿಟಿ ಸಭೆ ಏನಿದೆ ಆ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಬಿಜೆಪಿ ಅಂತ ಹೇಳ್ತಾ ಇದೆ. ಈ ಬಾರಿ ಒಂದು ಹೊಸ ರೀತಿಯಾದಂತಹ ಒಂದು ಕಾರ್ಯತಂತ್ರವನ್ನು, ರಣತಂತ್ರವನ್ನು ರೂಪಿಸ್ತಾ ಇದೆ. ಯಾಕಂದರೆ JDS ಕೂಡ ಇಲ್ಲಿ ಕೈ ಜೋಡಿಸಿರುವಂಥದ್ದು. JDS ಕೂಡ ತನ್ನದೇ ಆದಂತಹ ಕೆಲವೊಂದು ವಿಚಾರಗಳನ್ನು ಸಭೆಯಲ್ಲಿ ಹೇಳಿದೆ ಮತ್ತು ಬಿಜೆಪಿ ಕೂಡ ತನ್ನದೇ ಆದಂಥ ಒಂದು ವಿಚಾರಗಳನ್ನು ಹೇಳಿದೆ. ಈ ಇಬ್ಬರು ಕೂಡ ಸೇರಿಕೊಂಡು, ಈ ಎರಡೂ ಪಕ್ಷಗಳು ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಮಣಿಸೋಕೆ, ಅದರ ಆಡಳಿತವನ್ನು ಪ್ರಶ್ನೆ ಮಾಡೋಕೆ, ಕೆಲವೊಂದು ವಿಚಾರಗಳನ್ನು ಎತ್ತಿ ಹಿಡಿದು ಜನರ ಮುಂದೆ ನಿಜಾಂಶವನ್ನು ನಾವು ಹೊರಗಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂಥ ನಿರ್ಧಾರಗಳನ್ನು ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬರುವಂತಹ ಚುನಾವಣೆ ಏನಿದೆ ಆ ಚುನಾವಣೆ ಬಗ್ಗೆ ಕೂಡ ಇವರು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಸಂಬಂಧ ನಾವು ಕಾನೂನಿನ ರೀತಿಯ ಹೋರಾಟವನ್ನು ಕೂಡ ಮಾಡಬೇಕು, ಕೋರ್ಟ್ನ ಮೊರೆ ಕೂಡ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.